So these are the two phases of a green revolution. First phase and second phase. First phase between mid 1960 to 1970. Second phase between the middle of 1970 to 1980. So here for 1 mark this will be asked the first phase of green revolution or the period of first phase of green revolution approximately dash for fill in the blanks. 1 ಮಾರ್ಕಿಗೆ ಇದನ್ನು ಕೇಳುತ್ತಾರೆ. ಇಲ್ಲಿ ಮೊದಲ ಹಂತದ ಗ್ರೀನ್ ಹಸಿರು ಕ್ರಾಂತಿಯ ಪೀರಿಯಡ್ ಯಾವುದು ಅಂತ. ಸೊ ಜಸ್ಟ್ ರಿಮೆಂಬರ್ ದಿಸ್ ಒನ್, ಮಿಡಲ್ ಆಫ್ 1960s and middle of 1970. So in the first phase of green revolution only some states get the benefit from high yielding variety seeds like Punjab, Tamil Nadu and Andhra Pradesh. ಸೊ ಇಲ್ಲಿ ಫಸ್ಟ್ ಫೇಸ್ ಆಫ್ ಗ್ರೀನ್ ರೆವಲ್ಯೂಷನ್ ಮೊದಲ ಹಂತದ ಹಸಿರು ಕ್ರಾಂತಿಯ ಉಪಯೋಗವನ್ನು ಕೆಲವು ರಾಷ್ಟ್ರಗಳು ಪಡೆದಂಥದ್ದು. ಅದು ಆಂಧ್ರ ಪ್ರದೇಶ, ಪಂಜಾಬ್ ಮತ್ತು ತಮಿಳುನಾಡು. ಸೊ moreover many wheat growing regions get benefit from high yielding variety seeds. ಈ ಅಧಿಕ ಇಳುವರಿಯನ್ನು ಕೊಡುವ ಬೀಜಗಳನ್ನು ಬಳಸಿಕೊಂಡು ಜಾಸ್ತಿ ವೀಟ್ ಪ್ರೊಡಕ್ಷನ್ ಎಲ್ಲಿ ಆಗ್ತಾ ಇತ್ತ ಆ ರೀಜನ್ಗಳು ಬೆನಿಫಿಟನ್ನು ಪಡ್ಕೊಂಡಂಥದ್ದು. ದೆನ್ ವಾಟ್ ಈಸ್ ಹೈ yielding variety seeds? Here one question asked for 1 mark. What is high yielding variety seeds? Refers to seeds that give large proportion of output. ಇಲ್ಲಿ ಅಧಿಕ ಉತ್ಪಾದನೆ ಅಥವಾ ಅಧಿಕ ಇಳುವರಿಯನ್ನು ಕೊಡುವಂಥ ಬೀಜಗಳು ಯಾವುದಿರ್ತಾವೋ ಅದಕ್ಕೆ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂತ ಹೇಳುವಂಥದ್ದು. ಸೊ ಇಟ್ ಈಸ್ ಆಸ್ಕ್ಡ್ ಫಾರ್ 1 mark. ವಾಟ್ ಈಸ್ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್? Then coming to the second phase of green revolution. In the second phase of green revolution many other states also get benefit from high yielding variety seeds and green revolution became successful in the second phase of green revolution, that is between the period of middle 1970s to 1980s. ಇಲ್ಲಿ ಸಾಮಾನ್ಯವಾಗಿ ಎರಡನೇ ಹಂತದ ಗ್ರೀನ್ ರೆವಲ್ಯೂಷನ್ ಏನಿತ್ತು ಈ ಪೀರಿಯಡಿಗಾಗುವಾಗ ಇಲ್ಲಿ ಹೆಚ್ಚಿನ ರಾಜ್ಯಗಳಲ್ಲಿ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಸಕ್ಸಸ್ಸನ್ನು ಪಡಿಲಿಕ್ಕೆ ಆರಂಭ ಆದಂಥದ್ದು. ಸೊ ಮೊದಲ ಹಂತದ ಗ್ರೀನ್ ರೆವಲ್ಯೂಷನಲ್ಲಿ ಕೆಲವು ಸ್ಟೇಟ್ಗಳು ಇದರ ಬೆನಿಫಿಟನ್ನು ಪಡೆದಂಥದ್ದು. ಬಟ್ ಎರಡನೇ ಹಂತಕ್ಕೆ ಬರುವಾಗ ಆಲ್ಮೋಸ್ಟ್ ಹೆಚ್ಚಿನ ಸ್ಟೇಟ್ಸ್ ಅಥವಾ ರಾಜ್ಯಗಳು ಗ್ರೀನ್ ರೆವಲ್ಯೂಷನ್ನ ಬೆನಿಫಿಟನ್ನು ಪಡೀಲಿಕ್ಕೆ ಶುರು ಮಾಡಿತ್ತು ಮತ್ತು ಈ ಹಂತದಲ್ಲಿ ಗ್ರೀನ್ ರೆವಲ್ಯೂಷನ್ನ ಸಕ್ಸಸ್ಸನ್ನು ಹೊಂದಿದಂಥದ್ದು. So these are the two phases. First phase of green revolution mid 1960s to 1970. Second phase of green revolution middle of 1970 to 1980. Next, effects of green revolution. ಈ ಗ್ರೀನ್ ರೆವಲ್ಯೂಷನ್ನಿಂದ ಏನೆಲ್ಲ ಇಫೆಕ್ಟ್ ಅಥವಾ ಚೇಂಜಸ್ ಆದಂಥದ್ದು. ಸೊ ಫಸ್ಟ್ ಒನ್, ಇನ್ಕ್ರೀಸ್ ಇನ್ ಫುಡ್ ಗ್ರೈನ್ ಪ್ರೊಡಕ್ಷನ್. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಆದಂಥದ್ದು. ಸೊ ಬೈ ದ ಯೂಸ್ ಆಫ್ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಇಂಡಿಯಾ ಇನ್ಕ್ರೀಸ್ಡ್ ಇಟ್ಸ್ ಫುಡ್ ಗ್ರೈನ್ ಪ್ರೊಡಕ್ಷನ್. ಈ ಅಧಿಕ ಇಳುವರಿಯನ್ನು ಕೊಡುವ ಬೀಜಗಳನ್ನು ಬಳಸುವ ಮೂಲಕ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಯಿತು. India achieved self-sufficiency in food grain production. Here, with the spread of green revolution, India achieved self-sufficiency in food grain production. ಇಲ್ಲಿ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಸಕ್ಸಸ್ ಆಗುವ ಮೂಲಕ ಭಾರತ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿತು. ಅಂದರೆ ತನಗೆ ಏನು ಫುಡ್ ಐಟಮ್ಸ್ ಬೇಕೋ ಅದು ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗುವ ಹಾಗೆ ಆಯಿತು. ಬಿಕಾಸ್ ಆಫ್ ಗ್ರೀನ್ ರೆವಲ್ಯೂಷನ್ ಇಂಡಿಯಾ ಅಚೀವ್ಡ್ ಸೆಲ್ಫ್ ಸಫಿಷಿಯನ್ಸಿ ಇನ್ ಫುಡ್ ಗ್ರೈನ್ ಪ್ರೊಡಕ್ಷನ್. reduce dependence on other countries for food items. Because of green revolution it reduces the dependence on other countries for food grain production. ಅಂದರೆ ನಮಗೆ ಬೇಕಾದಷ್ಟು ಆಹಾರ ಧಾನ್ಯಗಳು ಇಂಡಿಯಾದಲ್ಲೇ ಉತ್ಪಾದನೆ ಆದ ಕಾರಣದಿಂದ ಬೇರೆ ದೇಶಗಳಿಗೆ ಫುಡ್ ಐಟಮ್ಸ್ಗಳಿಗೋಸ್ಕರ ನಾವು ಡಿಪೆಂಡ್ ಆಗುವಂಥದ್ದು ಕಡಿಮೆಯಾಯಿತು. ಇಟ್ ರೆಡ್ಯೂಸಸ್ ಡಿಪೆಂಡ್ಸ್ ಆನ್ ಅದರ್ ಕಂಟ್ರೀಸ್ ಫಾರ್ ಫುಡ್ ಐಟಮ್ಸ್.
Next point, improves condition of farmers and increasing marketable surplus. ಇಲ್ಲಿ ರೈತರ ಸ್ಥಿತಿಗತಿಯಲ್ಲಿ ಇಂಪ್ರೂವ್ಮೆಂಟ್ ಆಯಿತು, ಜೊತೆಗೆ ಇನ್ಕ್ರೀಸಿಂಗ್ ಮಾರ್ಕೆಟೇಬಲ್ ಸರ್ಪ್ಲಸ್. ಇಲ್ಲಿ ಮಾರ್ಕೆಟೇಬಲ್ ಸರ್ಪ್ಲಸ್ ಮಾರುಕಟ್ಟೆಯ ಮಿಗುತೆ ಅಂತ ಹೇಳುವಂಥದ್ದು. ಇಟ್ ಈಸ್ ಆಸ್ಕ್ಡ್ ಫಾರ್ 1 mark. ವಾಟ್ ಈಸ್ ಮಾರ್ಕೆಟೇಬಲ್ ಸರ್ಪ್ಲಸ್? ಮಾರ್ಕೆಟೇಬಲ್ ಸರ್ಪ್ಲಸ್ ಅಂದರೆ ಏನು? Here marketable surplus refers to a portion of agriculture produce which sold by farmers in the market. Portion of agricultural produce which is sold by the farmers in the market. ಇಲ್ಲಿ ಮಾರುಕಟ್ಟೆಯಲ್ಲಿ ಫಾರ್ಮರ್ಸ್ ತಾವು ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡುವುದನ್ನು ಮಾರ್ಕೆಟೇಬಲ್ ಸರ್ಪ್ಲಸ್ ಅಂತ ಹೇಳುವಂಥದ್ದು. ಅಂದರೆ ತಾವು ಬೆಳೆದ ಬೆಳೆಯಲ್ಲಿ ಫಾರ್ಮರ್ಸ್ ಅಥವಾ ರೈತರು ಮಾರುಕಟ್ಟೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ, ಇದಕ್ಕೆ ಮಾರ್ಕೆಟೇಬಲ್ ಸರ್ಪ್ಲಸ್ ಅಂತ ಹೇಳುವಂಥದ್ದು. ಸೊ 1 mark question it is, ವಾಟ್ ಈಸ್ ಮಾರ್ಕೆಟೇಬಲ್ ಸರ್ಪ್ಲಸ್? ಎ ಪೋರ್ಷನ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ವಿಚ್ ಈಸ್ ಸೋಲ್ಡ್ ಬೈ ದಿ ಫಾರ್ಮರ್ಸ್ ಇನ್ ದಿ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ ರೈತರು ತಾವು ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡುವ ಪ್ರಮಾಣಕ್ಕೆ ಮಾರ್ಕೆಟೇಬಲ್ ಸರ್ಪ್ಲಸ್ ಅಂತ ಹೇಳುವಂಥದ್ದು. ರೈತರು ತಮಗೆ ಬೇಕಾದಷ್ಟು ಇಟ್ಟುಕೊಂಡು ಉಳಿದ ಪ್ರಮಾಣದ ವಸ್ತುಗಳನ್ನು ಮಾರ್ಕೆಟಿಗೆ ಸೇಲ್ ಮಾಡ್ತಾ ಇದ್ರು, ಅದನ್ನು ಮಾರ್ಕೆಟೇಬಲ್ ಸರ್ಪ್ಲಸ್ ಮಾರುಕಟ್ಟೆಯ ಮಿಗುತೆ ಅಂತ ಹೇಳುವಂಥದ್ದು. ಸೊ ವೆನೆವರ್ ಮಾರ್ಕೆಟೇಬಲ್ ಸರ್ಪ್ಲಸ್ increases ಇಟ್ ಇಂಪ್ರೂವ್ಸ್ ದಿ ಕಂಡೀಷನ್ ಆಫ್ ಫಾರ್ಮರ್ಸ್. ಯಾವಾಗ ರೈತರು ತಾವು ಬೆಳೆದ ಬೆಳೆಯಲ್ಲಿ ಹೆಚ್ಚಿನ ಪ್ರಮಾಣವನ್ನು ಮಾರಾಟ ಮಾಡ್ತಾರಾ, ಜಾಸ್ತಿ ಇನ್ಕಮನ್ನು ಅರ್ನ್ ಮಾಡ್ತಾರೆ, ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುವಂಥದ್ದು. ಸೊ ಇಟ್ ಇಂಪ್ರೂವ್ಸ್ ಕಂಡೀಷನ್ ಆಫ್ ಫಾರ್ಮರ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ಮಾರ್ಕೆಟೇಬಲ್ ಸರ್ಪ್ಲಸ್. ನೆಕ್ಸ್ಟ್ 5th one, it creates employment opportunities. Here green revolution creates employment opportunities to the people. ಜನರಿಗೆ ಉದ್ಯೋಗಾವಕಾಶಗಳನ್ನು ಕೂಡ ಈ ಗ್ರೀನ್ ರೆವಲ್ಯೂಷನ್ ಪ್ರೊವೈಡ್ ಮಾಡಿದಂಥದ್ದು. ಸೊ ದೀಸ್ ಆರ್ ಸಮ್ ಆಫ್ ದಿ ಇಫೆಕ್ಟ್ಸ್ ಆಫ್ ಗ್ರೀನ್ ರೆವಲ್ಯೂಷನ್. ಇನ್ಕ್ರೀಸ್ ಇನ್ ಫುಡ್ ಗ್ರೈನ್ ಪ್ರೊಡಕ್ಷನ್, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಆಯಿತು. ಇಂಡಿಯಾ ಅಚೀವ್ಡ್ ಸೆಲ್ಫ್ ಸಫಿಷಿಯನ್ಸಿ ಇನ್ ಫುಡ್ ಗ್ರೈನ್ ಪ್ರೊಡಕ್ಷನ್, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿತು. ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಅದರ್ ಕಂಟ್ರೀಸ್ ಫಾರ್ ಫುಡ್ ಐಟಮ್ಸ್, ಆಹಾರ ಧಾನ್ಯಗಳಿಗೆ ಬೇಕಾಗಿ ಬೇರೆ ದೇಶಗಳಿಗೆ ಡಿಪೆಂಡ್ ಆಗುವುದು ಕಡಿಮೆಯಾಯಿತು. ಇಂಪ್ರೂವ್ಸ್ ಕಂಡೀಷನ್ ಆಫ್ ಫಾರ್ಮರ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ಮಾರ್ಕೆಟೇಬಲ್ ಸರ್ಪ್ಲಸ್, ಅನುಭೋಗಿಯ ಮಿಗುತೆ ಹೆಚ್ಚಾಯಿತು, ಅಂದರೆ ಮಾರ್ಕೆಟಿಗೆ ಸೇಲ್ ಮಾಡುವ ವಸ್ತುಗಳ ಪ್ರಮಾಣ ಜಾಸ್ತಿ ಆಯಿತು, ಇದರಿಂದ ಫಾರ್ಮರ್ನ ಕಂಡೀಷನ್ ಇಂಪ್ರೂವ್ ಆಯಿತು. ನೆಕ್ಸ್ಟ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಉದ್ಯೋಗಾವಕಾಶಗಳನ್ನು ಜನರಿಗೆ ಒದಗಿಸಿತು. ಸೊ ದಿಸ್ ಮಚ್ ಈಸ್ ರಿಲೇಟೆಡ್ ಟು ಗ್ರೀನ್ ರೆವಲ್ಯೂಷನ್. Here also it is asked for 2 marks. Write a note on, 4 marks. Write a note on green revolution. Here you have to mention meaning of green revolution, then reasons behind the introduction of green revolution, 2 phases of green revolution, then effects of green revolution. ಸೊ ಇದು 4 ಮಾರ್ಕಿಗೆ ಕೇಳ್ತಾರೆ. ಹಸಿರು ಕ್ರಾಂತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ. ಸೊ ಆಗ ನೀವು ಗ್ರೀನ್ ರೆವಲ್ಯೂಷನ್ನ ಮೀನಿಂಗ್, ನೆಕ್ಸ್ಟ್ ಅದು ಏನಕ್ಕೆ ಇಂಟ್ರೊಡ್ಯೂಸ್ ಆಯಿತು, 2 phases 2 ಹಂತದ ಹಸಿರು ಕ್ರಾಂತಿಯ 2 ಹಂತಗಳು, ನೆಕ್ಸ್ಟ್ ಅದರ ಇಫೆಕ್ಟ್ಸ್ ಏನು ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದ್ಯಾಟ್ ಈಸ್ ಸಬ್ಸಿಡೀಸ್, ಸಹಾಯಧನ. You may heard this concept in somewhere in TVs or newspapers etc. or you may studied in your last classes. ಅಂದರೆ ನಿಮ್ಮ ಹಿಂದಿನ ಕ್ಲಾಸ್ಗಳಲ್ಲಿ ಕೇಳಿರ್ಬೋದು ಈ ಕಾನ್ಸೆಪ್ಟ್, ಅಥವಾ ಸಾಮಾನ್ಯ ಕೇಳಿರ್ತೀರಿ ಸಹಾಯಧನ ಅಂತ ಹೇಳುವಂಥದ್ದು, ನ್ಯೂಸ್ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಎಲ್ಲ ಕೇಳಿರುವಂಥದ್ದು. ದೆನ್ ಕಮಿಂಗ್ ಟು ದಿ ಪಾಯಿಂಟ್, ವಾಟ್ ಈಸ್ ಸಬ್ಸಿಡೀಸ್? ಹಾಗಾದರೆ ಸಬ್ಸಿಡಿ, ಸಹಾಯಧನ ಅಂತ ಹೇಳಿದರೆ ಏನು? ಇಟ್ ರೆಫರ್ಸ್ ಟು ಎ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ offered by the government to farmers to purchase agriculture inputs. Subsidy refers to a financial assistance offered by the government to farmers to purchase agricultural inputs. Here agricultural input means fertilizers or irrigation facility or power etc.
ಇಲ್ಲಿ ಸಬ್ಸಿಡಿ ಅಂತ ಹೇಳಿದರೆ ಕೃಷಿಗೆ ಸಂಬಂಧಪಟ್ಟಂಥ ಉತ್ಪನ್ನಗಳು, ಅದು ಫರ್ಟಿಲೈಸರ್ ಗೊಬ್ಬರಗಳಿರ್ಬೋದು, ಇರಿಗೇಷನ್ ನೀರಾವರಿ ಸೌಲಭ್ಯಗಳಿರ್ಬೋದು, ಪವರ್ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಥ ಸೌಲಭ್ಯಗಳು ಇರ್ಬೋದು. ಈ ಥರ ಕೃಷಿಗೆ ಸಂಬಂಧಪಟ್ಟಂಥ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಬೇಕಾಗಿ ಸರ್ಕಾರ ರೈತರಿಗೆ ಮಾಡುವಂಥ ಹಣಕಾಸಿನ ಸಹಾಯಕ್ಕೆ ಸಬ್ಸಿಡೀಸ್ ಅಂತ ಹೇಳುವಂಥದ್ದು. ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಉತ್ಪನ್ನಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಬೇಕಾಗಿ ರೈತರಿಗೆ ಸರ್ಕಾರ ಮಾಡುವ ಹಣಕಾಸಿನ ನೆರವಿಗೆ ಸಬ್ಸಿಡಿ ಅಂತ ಹೇಳುವಂಥದ್ದು. ಇಟ್ ರೆಫರ್ಸ್ ಟು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಆಫರ್ಡ್ ಬೈ ದಿ ಗೌರ್ಮೆಂಟ್ ಟು ದಿ ಫಾರ್ಮರ್ಸ್ ಟು ಪರ್ಚೇಸ್ ಅಗ್ರಿಕಲ್ಚರಲ್ ಇನ್ಪುಟ್. ಕೃಷಿಯ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಲಿಕ್ಕೆ ರೈತರಿಗೆ ಸರ್ಕಾರ ಮಾಡುವ ಫಿನಾನ್ಷಿಯಲ್ ಅಸಿಸ್ಟೆನ್ಸಿಗೆ ಸಬ್ಸಿಡಿ ಅಂತ ಹೇಳುವಂಥದ್ದು. The main objective of subsidies is also to increase agricultural production. ಈ ಸಹಾಯಧನವನ್ನು ಕೊಡುವಂಥದ್ರ ಮೇನ್ ಉದ್ದೇಶ ಕೂಡ ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯನ್ನು ಹೆಚ್ಚು ಮಾಡುವಂಥದ್ದು. ನೆಕ್ಸ್ಟ್, ನೀಡ್ ಆಫ್ ಸಬ್ಸಿಡೀಸ್, ವಿಚ್ ಮೀನ್ಸ್ ಹಿಯರ್ ದ ಕಾನ್ಸೆಪ್ಟ್ ಆಫ್ ಸಬ್ಸಿಡಿ ಇಟ್ ಈಸ್ ಅ ಡಿಬೇಟೆಡ್ ಇಶ್ಯೂ. ಅಂದರೆ ಒಂದು ಡಿಬೇಟ್ ಮಾಡುವಂಥ ಒಂದು ಇಶ್ಯೂ ಸಬ್ಸಿಡಿಯ ಬಗ್ಗೆ ಆಗಿರುವಂಥದ್ದು. there are arguments, favorable and unfavorable arguments. ಕೆಲವು ಇಲ್ಲಿ ಫೇವರೇಬಲ್ ಮತ್ತು ಅನ್ಫೇವರೇಬಲ್ ಆರ್ಗ್ಯುಮೆಂಟ್ಸ್ ಇರುವಂಥದ್ದು, ಫಾರ್ ಆ್ಯಂಡ್ ಎಗೇನ್ಸ್ಟ್ ಆರ್ಗ್ಯುಮೆಂಟ್ಸ್ ಇರುವಂಥದ್ದು ರಿಲೇಟೆಡ್ ಟು ಸಬ್ಸಿಡೀಸ್. ಸಮ್ ಆರ್ ಆರ್ಗ್ಯೂಡ್ ದ್ಯಾಟ್ ಸಬ್ಸಿಡೀಸ್ ಆರ್ ಎಸೆನ್ಷಿಯಲ್ ಟು ದಿ ಫಾರ್ಮರ್ಸ್ ಆ್ಯಂಡ್ ಸಮ್ ಆರ್ ಆರ್ಗ್ಯೂಡ್ ದ್ಯಾಟ್ ಸಬ್ಸಿಡೀಸ್ ಆರ್ ನಾಟ್ ಎಸೆನ್ಷಿಯಲ್ ಟು ದಿ ಫಾರ್ಮರ್ಸ್. ಕೆಲವೊಬ್ಬರು ಸಬ್ಸಿಡಿಗಳು ಬೇಕು ಹೇಳಿದರೆ ಇನ್ನು ಕೆಲವರು ಸಬ್ಸಿಡಿಗಳು ಬೇಡ ಅಂತ ಹೇಳುವಂಥದ್ದು. ಸೊ ಈ ಥರ ಆರ್ಗ್ಯುಮೆಂಟ್ಸ್ ಆಗ್ತಾ ಇರುವಂಥದ್ದು ರಿಲೇಟೆಡ್ ಟು ಸಬ್ಸಿಡಿ. ಸೊ ಇಲ್ಲಿ ವೈ ದ ಸಬ್ಸಿಡೀಸ್ ಆರ್ ನೀಡೆಡ್, ಕೆಲವೊಂದು ಫೇವರೇಬಲ್ ಆಗಿರುವಂಥ ಆರ್ಗ್ಯುಮೆಂಟ್ಗಳಿದ್ದಾವೆ ಏನಕ್ಕೆ ರೈತರಿಗೆ ಸಬ್ಸಿಡಿ ಬೇಕು ಅಂತ ಹೇಳಿ. ಹಿಯರ್ ಈಸ್ ಸಮ್ ರೀಸನ್ಸ್, ಏನಕ್ಕೆ ಯಾವ ಕಾರಣಕ್ಕೆ ಜನರಿಗೆ ಸಬ್ಸಿಡಿ ಬೇಕು. ಫಸ್ಟ್ ಒನ್, ಟು encourage to adopt new technology. Here subsidies are essential to farmers to encourage to adopt the new technologies. ಇಲ್ಲಿ ಸಬ್ಸಿಡಿ ರೈತರಿಗೆ ಬೇಕು ಏನಕ್ಕೆ ಕೇಳಿದರೆ ಎನ್ಕರೇಜ್ ಟು ಅಡಾಪ್ಟ್ ನ್ಯೂ ಟೆಕ್ನಾಲಜಿ, ಹೊಸ ಹೊಸ ತಂತ್ರಜ್ಞಾನಗಳನ್ನು ರೈತರು ಅಳವಡಿಸಿಕೊಳ್ಳಬೇಕಾದ್ರೆ ಅವರಿಗೆ ಸಬ್ಸಿಡಿಯ ಅವಶ್ಯಕತೆ ಇರುತ್ತದೆ. ಹಿಯರ್ ಸಬ್ಸಿಡೀಸ್ ಆರ್ ಎಸೆನ್ಷಿಯಲ್ ಟು ಫಾರ್ಮರ್ಸ್ ಇನ್ ಆರ್ಡರ್ ಟು ಅಡಾಪ್ಟ್ ನ್ಯೂ ಟೆಕ್ನಾಲಜೀಸ್. ಇಲ್ಲಿ ಹೊಸ ಹೊಸ ತಂತ್ರಜ್ಞಾನ ಇರ್ಬೋದು, ಮೆಷಿನರಿಗಳಿರ್ಬೋದು, ಇದನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ ಸಬ್ಸಿಡಿಯ ಅವಶ್ಯಕತೆ ಜನರಿಗೆ ಅಥವಾ ರೈತರಿಗೆ ಇರುವಂಥದ್ದು. Another reason or need is poverty, which means most of the Indian farmers are poor. They would not be able to afford some new technology or adoption of new technology without the government support. ಇನ್ನೊಂದು ರೀಸನ್ ಬಡತನ. ಹೆಚ್ಚಿನ ರೈತರು ಬಡವರಾಗಿರ್ತಾರೆ ಮತ್ತು ಹೊಸ ಹೊಸ ತಂತ್ರಜ್ಞಾನಗಳನ್ನು ಪರ್ಚೇಸ್ ಮಾಡುವಷ್ಟು ಕೆಪಾಸಿಟಿ ಅವರಲ್ಲಿ ಇರುವುದಿಲ್ಲ. ಈ ಟೈಮಲ್ಲಿ ಸರ್ಕಾರದ ಸಹಾಯ ಅವರಿಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಸೊ ಅನದರ್ ರೀಸನ್ ಈಸ್ ಪವರ್ಟಿ. ನೆಕ್ಸ್ಟ್, farming is a risky business. As we know, farming is a risky business. In order to bear risk, subsidy is essential to the farmers. ಇಲ್ಲಿ ಫಾರ್ಮ್ ಅಥವಾ ಕೃಷಿ ಅಂತ ಹೇಳುವಂಥದ್ದು ಒಂದು ಕಷ್ಟದಾಯಕವಾದ ಕೆಲಸ ಆಗಿರುವಂಥದ್ದು. ಹಾಗಾಗಿ ಆ ರಿಸ್ಕನ್ನು ಬ್ಯಾರ್ ಮಾಡಲಿಕ್ಕೆ ಬೇಕಾಗಿ ಇಲ್ಲಿ ಸಬ್ಸಿಡಿಯ ಅವಶ್ಯಕತೆ ಇರುವಂಥದ್ದು ರೈತರಿಗೆ. ನೆಕ್ಸ್ಟ್ ಒನ್, ಟು ಬ್ರಿಂಗ್ ಈಕ್ವಾಲಿಟಿ. If subsidies are eliminated, it increases inequality as only rich farmers may get or adopt new technology. So it creates inequality. ಇಲ್ಲಿ ಈಕ್ವಾಲಿಟಿ, ಕೃಷಿ ಕ್ಷೇತ್ರದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಬ್ಸಿಡಿಯ ಅವಶ್ಯಕತೆ ಇರುವಂಥದ್ದು. ಹೇಗೆ ಕೇಳಿದರೆ ಇಲ್ಲಿ ಓನ್ಲಿ ರಿಚ್ ಫಾರ್ಮರ್ಸ್ ಅಂದರೆ ಹೆಚ್ಚು ಶ್ರೀಮಂತ ರೈತರು ಯಾರಿರ್ತಾರೆ ಅವರು ಮಾತ್ರ ಇಲ್ಲಿ ನ್ಯೂ
ಟೆಕ್ನಾಲಜಿ ಅಥವಾ ಹೊಸ ತಂತ್ರಜ್ಞಾನಗಳನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಸಬ್ಸಿಡಿ ಇಲ್ಲದೆ ಇದ್ರೆ ಪುವರ್ ಫಾರ್ಮರ್ಸ್ ಈ ಬೆನಿಫಿಟನ್ನು ಪಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಇನ್ ಆರ್ಡರ್ ಟು ಬ್ರಿಂಗ್ ಈಕ್ವಾಲಿಟಿ ಇನ್ ಅಗ್ರಿಕಲ್ಚರ್ ಫೀಲ್ಡ್ ಸಬ್ಸಿಡೀಸ್ ಆರ್ ನೀಡೆಡ್. ಇಫ್ ಸಬ್ಸಿಡೀಸ್ ಆರ್ ಎಲಿಮಿನೇಟೆಡ್ ಇಟ್ ಬ್ರಿಂಗ್ಸ್ ಇನ್ಈಕ್ವಾಲಿಟಿ ಆಸ್ ಓನ್ಲಿ ರಿಚ್ ಫಾರ್ಮರ್ಸ್ ಮೇ ಗೆಟ್ the new technology or other facilities in the field of agriculture. Suppose ಸಬ್ಸಿಡಿ ಇಲ್ಲ ಅಂತ ಆದರೆ ಕೇವಲ ಶ್ರೀಮಂತ ರೈತರು ಮಾತ್ರ ಈ ಶ್ರೀಮಂತ ರೈತರು ಮಾತ್ರ ಹೊಸ ತಂತ್ರಜ್ಞಾನದ ಪ್ರಯೋಜನವನ್ನು ಪಡಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಸಬ್ಸಿಡೀಸ್ ಆರ್ ನೀಡೆಡ್ ಟು ದಿ ಫಾರ್ಮರ್ಸ್. So one is to encourage farmers to adopt new technology. ಹೊಸ ತಂತ್ರಜ್ಞಾನವನ್ನು ಅಡಾಪ್ಟ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ಫಾರ್ಮರ್ಸಿಗೆ ಸಬ್ಸಿಡಿಯ ಅವಶ್ಯಕತೆ ಇದೆ. ಅನದರ್ ಒನ್, ಇಂಡಿಯನ್ ಫಾರ್ಮರ್ಸ್ ಆರ್ ಆರ್ ಮೋಸ್ಟ್ ಆಫ್ ದಿ ಫಾರ್ಮರ್ಸ್ ಆರ್ ಪುವರ್. ದೇ ಆರ್ ನಾಟ್ ಏಬಲ್ ಟು ಎಫರ್ಡ್ ಆರ್ ನಾಟ್ ಏಬಲ್ ಟು adopt new technology because of their poverty. Hence subsidy is needed. ಹೆಚ್ಚಿನ ರೈತರು ಇಲ್ಲಿ ಬಡವರಾಗಿರುತ್ತಾರೆ, ಅವರಿಂದ ಹೊಸ ಟೆಕ್ನಾಲಜಿಯನ್ನು ಎಫರ್ಡ್ ಮಾಡಲಿಕ್ಕಾಗುವುದಿಲ್ಲ ಸಬ್ಸಿಡಿಯ ಸಹಾಯ ಇಲ್ಲದೆ ಇದ್ದರೆ. ಫಾರ್ಮಿಂಗ್ ಈಸ್ ನೆಕ್ಸ್ಟ್ ಒನ್. ಫಾರ್ಮಿಂಗ್ ಈಸ್ ಅ ರಿಸ್ಕಿ ಬಿಸ್ನೆಸ್. ಫಾರ್ಮರ್ಸ್ ಆರ್ ನಾಟ್ ಏಬಲ್ ಟು ಬ್ಯಾರ್ ರಿಸ್ಕ್ ವಿದೌಟ್ ದಿ ಹೆಲ್ಪ್ ಆಫ್ ಗೌರ್ಮೆಂಟ್. ಇಲ್ಲಿ ಕೃಷಿ ಅಂತ ಹೇಳುವಂಥದ್ದು ಕಷ್ಟದಾಯಕ ಕೆಲಸ ಆಗಿರುತ್ತದೆ. ಸರ್ಕಾರದ ಸಬ್ಸಿಡಿಯ ನೆರವು ಇಲ್ಲದೆ ಇದ್ದರೆ ಕೆಲವು ಫಾರ್ಮರ್ಸಿಗೆ ಆ ರಿಸ್ಕನ್ನು ಬ್ಯಾರ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೆಕ್ಸ್ಟ್, ಇನ್ ಆರ್ಡರ್ ಟು ಬ್ರಿಂಗ್ ಈಕ್ವಾಲಿಟಿ, ಕೃಷಿ ಕ್ಷೇತ್ರದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಬೇಕಾಗಿ ಈ ಸಬ್ಸಿಡಿ ಅವಶ್ಯಕತೆ ಇರುವಂಥದ್ದು. ಸೊ ದಿಸ್ ಒನ್ ಆಲ್ಸೋ ಆಸ್ಕ್ಡ್ ಫಾರ್ 4 ಮಾರ್ಕ್ಸ್. 4 ಮಾರ್ಕಿಗೆ ಇದನ್ನು ಕೇಳುವಂಥದ್ದು. ರೈಟ್ ಎ ನೋಟ್ ಆನ್ ಸಬ್ಸಿಡಿ, ಸಹಾಯಧನದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ. ದೆನ್ ಯು ಹ್ಯಾವ್ ಟು ಮೆನ್ಷನ್ ದಿ ಮೀನಿಂಗ್, ದೆನ್ ವೈ ಸಬ್ಸಿಡೀಸ್ ಆರ್ ನೀಡೆಡ್. So we'll move on. Next concept, that is industry and trade. After studying what were the changes made in agricultural sector, the next we are moving to study the changes in the field of industry and trade. ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ ಯಾವ ಎಲ್ಲ ಬದಲಾವಣೆಗಳು ಆಯಿತು ಅಂತ ನೋಡಿದ ನಂತರ ಈಗ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದರೆ ಇಂಡಸ್ಟ್ರಿ ಮತ್ತು ಟ್ರೇಡ್, ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಯಾವ ಥರದ ಚೇಂಜಸ್ ಆಯಿತು ಬಿಟ್ವೀನ್ 1950 to 1990 ನೋಡ್ತಾ ಹೋಗುವ. So under industrial sector, that is industrial policy resolution was introduced in 1956. In short it is IPR 1956, industrial policy resolution. The main aim or purpose of industrial policy resolution was to promote regional equality. ಇಲ್ಲಿ ಇಂಡಸ್ಟ್ರಿಯಲ್ ಫೀಲ್ಡಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಆಗ್ತದೆ 1956 ಶಾರ್ಟ್ ಆಗಿ ಇದನ್ನು IPR 1956 ಅಂತ ಹೇಳಿ ಕೂಡ ಹೇಳುತ್ತಾರೆ. ಸೊ ಈ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ನ ಮುಖ್ಯ ಉದ್ದೇಶ ಏನು, ಏನಕ್ಕೆ ಇದು ಇಂಟ್ರೊಡ್ಯೂಸ್ ಆಯಿತು ಕೇಳಿದರೆ, ಟು ಪ್ರಮೋಟ್ ರೀಜನಲ್ ಈಕ್ವಾಲಿಟಿ, ಇಲ್ಲಿ ಪ್ರಾದೇಶಿಕ ಸಮತೋಲನ ಅಥವಾ ಸಮಾನತೆಯನ್ನು ತರಲಿಕ್ಕೋಸ್ಕರ ಇಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಇಂಟ್ರೊಡ್ಯೂಸ್ ಆದಂಥದ್ದು. ಸೊ ದ ಮೇನ್ ಪರ್ಪಸ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956 was to promote regional equality. Remember this, it is asked for 1 mark. 1 markiಗೆ ಕೇಳ್ತಾರೆ for the fill in the blanks. The purpose of industrial policy resolution is dash to promote regional equality, or it is also asked like the promotion of regional equality is the purpose of dash. ಇಲ್ಲಿ ಪ್ರಾದೇಶಿಕ ಸಮಾನತೆಯನ್ನು ತರುವಂಥದ್ದು ಯಾವುದರ ಉದ್ದೇಶ ಅಂತ, that is industrial policy resolution 1956, or you can write IPR 1956. ಇಲ್ಲಿ ಈ ಥರ ಕೂಡ ಮೆನ್ಷನ್ ಮಾಡಬಹುದು. IPR 1956 ಪ್ರಾದೇಶಿಕ ಸಮತೋಲನ, ಇದು IPR ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956ನ ಮೇನ್ ಪರ್ಪಸ್ ಆಗಿರುವಂಥದ್ದು. This industrial policy resolution classified industries into
3 categories, that is industries owned by the state, then industries owned by state and private individuals, industries owned by private individuals. ಇಲ್ಲಿ ಈ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಇಂಡಸ್ಟ್ರಿಯನ್ನು 3 ರೀತಿಯಲ್ಲಿ ಕ್ಲಾಸಿಫೈ ಅಥವಾ ವರ್ಗೀಕರಣ ಮಾಡುತ್ತದೆ. ಒಂದು, ಇಂಡಸ್ಟ್ರೀಸ್ ಓನ್ಡ್ ಬೈ ದಿ ಸ್ಟೇಟ್. ಇಲ್ಲಿ ಇಂಡಸ್ಟ್ರಿಯನ್ ಸರ್ಕಾರದ ಕಂಟ್ರೋಲಲ್ಲಿ ಇರುವಂಥದ್ದು, ಸ್ಟೇಟ್ ಅಂದರೆ ಸರ್ಕಾರ. ದೆನ್ ಇಂಡಸ್ಟ್ರೀಸ್ ಓನ್ ಬೈ ದಿ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಇಂಡಿವಿಜುವಲ್ಸ್. ಇನ್ನೊಂದು, ಸರ್ಕಾರ, ಸ್ಟೇಟ್, ರಾಜ್ಯಗಳು ಮತ್ತು ಪ್ರೈವೇಟ್ ಇಂಡಿವಿಜುವಲ್ಗಳ ಓನರ್ಶಿಪ್ಪಲ್ಲಿ ಇರುವಂಥದ್ದು. ನೆಕ್ಸ್ಟ್, ಇಲ್ಲಿ ಇಂಡಸ್ಟ್ರೀಸ್ ಓನ್ಡ್ ಬೈ ಪ್ರೈವೇಟ್ ಇಂಡಿವಿಜುವಲ್ಸ್, ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿ ಇರುವಂಥ ಇಂಡಸ್ಟ್ರಿ. ಈ ಥರ 3 ಕ್ಲಾಸಿಫಿಕೇಶನ್ ಆಗಿರುತ್ತದೆ ಇಂಡಸ್ಟ್ರಿ ಫೀಲ್ಡಲ್ಲಿ ಈ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ನ ಪ್ರಕಾರ. ಸೊ remember this one, important it is, promotion of regional equality is the purpose of industrial policy resolution. ಪ್ರಾದೇಶಿಕ ಸಮಾನತೆಯನ್ನು ತರುವಂಥದ್ದು ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ನ ಮುಖ್ಯ ಉದ್ದೇಶ ಆಗಿರುವಂಥದ್ದು. We'll move to the next one, that is trade policy. This trade policy is almost related to industrial policy. Here in India, in order to protect Indian industries or Indian product, here India imposed certain taxes on the imported goods. ಇಲ್ಲಿ ಟ್ರೇಡ್ ಪಾಲಿಸಿಯಲ್ಲಿ ಬರುವಂಥದ್ದು ನಮ್ಮ ದೇಶದ ವಸ್ತುಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ನಮ್ಮ ದೇಶದ ಕೈಗಾರಿಕೆಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿ ಹೊರಗಡೆಯಿಂದ ಆಮದಾಗುವ ವಸ್ತುಗಳ ಮೇಲೆ ಸರ್ಕಾರ ಸ್ವಲ್ಪ ಟ್ಯಾಕ್ಸನ್ನು ಹಾಕಲಿಕ್ಕೆ ಶುರು ಮಾಡಿತ್ತು. ಸೊ ಅದಕ್ಕೆ ರಿಲೇಟೆಡ್ ಆದಂಥ 2 ಕಾನ್ಸೆಪ್ಟ್ಗಳು ಇಲ್ಲಿ ಇರುವಂಥದ್ದು, ದ್ಯಾಟ್ ಈಸ್ ಟ್ಯಾರಿಫ್ಸ್ ಆ್ಯಂಡ್ ಕೋಟಾಸ್. ದೆನ್ ವಾಟ್ ಈಸ್ ಟ್ಯಾರಿಫ್ ಆ್ಯಂಡ್ ಕೋಟಾ. ಇಲ್ಲಿ ಟ್ಯಾರಿಫ್ ಮತ್ತು ಕೋಟಾ ಅಂತ ಹೇಳಿದರೆ ಏನು? ಫಸ್ಟ್ ಒನ್, ಟ್ಯಾರಿಫ್. ವಾಟ್ ಈಸ್ ಟ್ಯಾರಿಫ್? ಇಟ್ ರೆಫರ್ಸ್ ಟು ಎ ಟ್ಯಾಕ್ಸ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಹಿಯರ್ ಇಂಪೋರ್ಟ್ ವಿ ನ್ಯೂ ದ್ಯಾಟ್ ಪರ್ಚೇಸ್ ಆಫ್ ಗೂಡ್ಸ್ ಫ್ರಮ್ ಅದರ್ ಕಂಟ್ರೀಸ್. ಬೇರೆ ದೇಶಗಳಿಂದ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡುವುದಕ್ಕೆ ಇಂಪೋರ್ಟ್ ಅಂತ ಹೇಳುವಂಥದ್ದು. ಟ್ಯಾರಿಫ್ ರೆಫರ್ಸ್ ಟು ಎ ಟ್ಯಾಕ್ಸ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಇಲ್ಲಿ ಹೊರ ದೇಶಗಳಿಂದ ನಾವು ಏನು ವಸ್ತುಗಳನ್ನು ಆಮದು ಮಾಡ್ತೇವ ಅದರ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅಥವಾ ತೆರಿಗೆಯನ್ನು ಹಾಕುವಂಥದ್ದು, ಅದಕ್ಕೆ ಟ್ಯಾರಿಫ್ ಅಂತ ಹೇಳುವಂಥದ್ದು. ದಿಸ್ ರೆಡ್ಯೂಸ್ ದಿ ಇಂಪೋರ್ಟ್ ಆಫ್ ಗೂಡ್ಸ್. ಇಲ್ಲಿ ಹೊರಗಡೆಯಿಂದ ವಸ್ತುಗಳು ಆಮದಾಗುವುದನ್ನು ಇದು ಕಡಿಮೆ ಮಾಡುತ್ತದೆ ಜಾಸ್ತಿ ಟ್ಯಾಕ್ಸನ್ನು ಹಾಕಿದಾಗ. ಸೊ ಟ್ಯಾರಿಫ್ ರೆಫರ್ಸ್ ಟು ಟ್ಯಾಕ್ಸ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಹೊರದೇಶಗಳಿಂದ ವಸ್ತುಗಳು ಇಂಪೋರ್ಟ್ ಆಗುವಾಗ ಹಾಕುವಂಥ ಟ್ಯಾಕ್ಸ್, ಇದಕ್ಕೆ ಟ್ಯಾರಿಫ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಒನ್, ಕೋಟಾಸ್. ಕೋಟಾ. Here quotas refers to quantity of goods that can be imported, means limiting the number of goods that can be imported. ಇಲ್ಲಿ ಹೊರಗಡೆಯಿಂದ ವಸ್ತುಗಳು ಏನು ಆಮದಾಗ್ತವೆ ಆ ವಸ್ತುಗಳ ಸಂಖ್ಯೆಯ ಮೇಲೆ ಲಿಮಿಟೇಷನ್ ಅನ್ನು ಹಾಕುವಂಥದ್ದು, ದ್ಯಾಟ್ ಈಸ್ quotas. Here quota refers to quantity of goods that can be imported. ಹೊರಗಡೆಯಿಂದ ಆಮದಾಗುವಂಥ ವಸ್ತುಗಳ ಮೇಲೆ ವಸ್ತುಗಳ ಸಂಖ್ಯೆಯ ಮೇಲೆ ರಿಸ್ಟ್ರಿಕ್ಷನ್ ಅನ್ನು ಹಾಕುವಂಥದ್ದು. ಅಂದರೆ ಇಂತಿಷ್ಟೇ ವಸ್ತುಗಳು ಆಮದು ಆಗಬೇಕು, ಇಂಪೋರ್ಟ್ ಆಗಬೇಕು, ಅದಕ್ಕಿಂತ ಜಾಸ್ತಿ ವಸ್ತುಗಳು ಇಂಪೋರ್ಟ್ ಆಗಬಾರದು ಹೇಳಿ. ಸೊ ಕೋಟಾಸ್, ಕ್ವಾಂಟಿಟಿ ಆಫ್ ಗೂಡ್ಸ್ ದ್ಯಾಟ್ ಕ್ಯಾನ್ ಬಿ ಇಂಪೋರ್ಟೆಡ್. ಆಮದಾಗುವ ವಸ್ತುಗಳ ಸಂಖ್ಯೆಯ ಮೇಲೆ ನಿರ್ಬಂಧ ಹಾಕುವಂಥದ್ದು ಕೋಟಾಸ್. So these 2 concepts also asked for 2 mark. What is tariff and quotas? Tariff ಮತ್ತು ಕೋಟಾ ಇದರ ಮೀನಿಂಗ್ ಕೂಡ 2 ಮಾರ್ಕ್ಸಿಗೆ ಕೇಳುವಂಥದ್ದು. ಟ್ಯಾರಿಫ್ ರೆಫರ್ಸ್ ಟು ಎ ಟ್ಯಾಕ್ಸ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಆಮದಾಗುವ ವಸ್ತುಗಳ ಮೇಲೆ ಹಾಕುವಂಥ ಟ್ಯಾಕ್ಸ್ ಟ್ಯಾರಿಫ್. ಕೋಟಾಸ್ ಮೀನ್ಸ್ ಕ್ವಾಂಟಿಟಿ ಆಫ್ ಗೂಡ್ಸ್ ದ್ಯಾಟ್ ಕ್ಯಾನ್ ಬಿ ಇಂಪೋರ್ಟೆಡ್. ಇಲ್ಲಿ ಒಂದು ವಸ್ತುವನ್ನು ಇಂಪೋರ್ಟ್ ಮಾಡುವಾಗ ಅದರ ಸಂಖ್ಯೆಯ ಮೇಲೆ ಹಾಕುವಂಥ ನಿರ್ಬಂಧ, ಇದಕ್ಕೆ ಕೋಟಾ ಅಂತ ಹೇಳುವಂಥದ್ದು. ಅಂದರೆ ಇಂತಿಷ್ಟೇ ವಸ್ತುಗಳನ್ನು ನಾವು ಇಂಪೋರ್ಟ್ ಮಾಡಿಕೊಳ್ಳಬೇಕು, ಇದಕ್ಕೆ ಕೋಟಾಸ್ ಅಂತ ಹೇಳುವಂಥದ್ದು. ಸೊ ರಿಮೆಂಬರ್ ದಿಸ್ 2 ಕಾನ್ಸೆಪ್ಟ್ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್. Coming to the next concept, that is small scale industries. ಸಣ್ಣ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳುವಂಥದ್ದು. ದೆನ್ ವಾಟ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳಿದರೆ ಏನು? ಇಟ್ ರೆಫರ್ಸ್ ಟು
those industries whose capital investment was rupees 5 lakh in 1950, at present it is 1 crore. ಇಲ್ಲಿ ಸಣ್ಣ ಕೈಗಾರಿಕೆಗಳು ಅಂತ ಹೇಳಿದರೆ ಯಾವ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಬೇಕಾಗಿ 1950ಯಲ್ಲಿ 5 ಲಕ್ಷ ರೂಪಾಯಿಗಳ ಬಂಡವಾಳ ಮತ್ತು ಎಟ್ ಪ್ರೆಸೆಂಟ್ ಇತ್ತೀಚಿನ ದಿನಗಳಲ್ಲಿ 1 ಕೋಟಿಯಷ್ಟು ಬಂಡವಾಳ ಸಾಕಾಗ್ತದ ಅಂಥ ಕೈಗಾರಿಕೆಗಳಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳುವಂಥದ್ದು. ಅಂದರೆ ಯಾವ ಕೈಗಾರಿಕೆಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ 1950ಯಲ್ಲಿ 5 ಲಕ್ಷ, ಇತ್ತೀಚಿನ ದಿನಗಳಲ್ಲಿ 1 crore ಸಾಕಾಗ್ತಿತ್ತ, ಆ ಇಂಡಸ್ಟ್ರಿಗಳಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳುವಂಥದ್ದು. ಇಟ್ ರೆಫರ್ಸ್ ಟು ದೋಸ್ ಇಂಡಸ್ಟ್ರೀಸ್ ಹೂಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ವಾಸ್ rupees 5 lakh in 1950, at present it is 1 crore. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಈ ಸಣ್ಣ ಕೈಗಾರಿಕೆಗಳ ಪ್ರಯೋಜನಗಳು ಏನು ಅಂತ. ಫಸ್ಟ್ ಒನ್, ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗಾವಕಾಶಗಳನ್ನು ಹೆಚ್ಚುಗೊಳಿಸ್ತದೆ. ಹಿಯರ್ small scale industries are providing more employment opportunities to the people, since here small scale industries are labor intensive, which means more number of laborers are needed for the production in small scale industries. It creates more employment opportunities. ಇಲ್ಲಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಜನರಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕೊಡುತ್ತದೆ. ಯಾಕೆ ಕೇಳಿದರೆ, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಮೆಷಿನರಿಗಳಿಗಿಂತ ಜಾಸ್ತಿ ಕಾರ್ಮಿಕರ ಕೆಲಸ ಇರುವಂಥದ್ದು. ಹಾಗಾಗಿ ಇದಕ್ಕೆ ಲೇಬರ್ ಇಂಟೆನ್ಸಿವ್ ಅಂತ ಹೇಳುತ್ತೇವೆ. ಅಂದರೆ ಹೆಚ್ಚು ಕಾರ್ಮಿಕರನ್ನು ಬಳಸಿಕೊಂಡು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಈ ಕಾರಣದಿಂದಾಗಿ ಜನರಿಗೆ ಉದ್ಯೋಗಾವಕಾಶಗಳು ಜಾಸ್ತಿ ಸಿಗ್ತದೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ. ಸಿನ್ಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಲೇಬರ್ ಇಂಟೆನ್ಸಿವ್, ಇಟ್ ಪ್ರೊವೈಡ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದಿ ಪೀಪಲ್. ನೆಕ್ಸ್ಟ್, ಇನ್ಕ್ರೀಸಿಂಗ್ ಪ್ರೊಡಕ್ಷನ್. Here small scale industries increase the production of goods and services. Nearly more than 5,000 varieties of goods are produced in small scale industries, and the production of these goods increase day by day. ಇಲ್ಲಿ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋಗುವಂಥದ್ದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಸುಮಾರು 5,000ಕ್ಕಿಂತಲೂ ಅಧಿಕ ವೆರೈಟಿಯ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ ಮತ್ತು ಇದರ ಪ್ರೊಡಕ್ಷನ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗುವಂಥದ್ದು. ಸೊ ಇಟ್ ಇನ್ಕ್ರೀಸಸ್ ಪ್ರೊಡಕ್ಷನ್. ನೆಕ್ಸ್ಟ್ ಒನ್, ಕ್ಯಾಪಿಟಲ್ ಲೈಟ್. Here small scale industries are capital light, which means less amount of capital is required for the establishment of small scale industries. So another importance of small scale industry is less amount of capital is required for the establishment. Next one, more revenue to the government. So small scale industries provide more revenue or income to the government. ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಸಣ್ಣ ಕೈಗಾರಿಕೆಗಳಿಂದ ಹೆಚ್ಚಿನ ಮಟ್ಟದಲ್ಲಿ ಇನ್ಕಮ್ ಅಥವಾ ಆದಾಯ ಇಲ್ಲಿ ಗವರ್ಮೆಂಟಿಗೆ ಬರುವಂಥದ್ದು. These are some of the importance of small scale industries. One is employment generation, ಜನರಿಗೆ ಉದ್ಯೋಗಾವಕಾಶಗಳನ್ನು ಕೊಡುತ್ತದೆ. ಇನ್ಕ್ರೀಸಿಂಗ್ ಪ್ರೊಡಕ್ಷನ್, ವಸ್ತುಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಆಗ್ತದೆ. ದೆನ್ ಕ್ಯಾಪಿಟಲ್ ಲೈಟ್, ಈ ಇಂಡಸ್ಟ್ರಿಗಳ ಸ್ಥಾಪನೆಗೆ ಸ್ವಲ್ಪವೇ ಅಮೌಂಟಿನ ಕ್ಯಾಪಿಟಲ್ ಬಂಡವಾಳ ಬೇಕಾಗಿರುವಂಥದ್ದು. ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಂದ ಸಿಗುವಂಥದ್ದು. So these are the importance. Here question is asked for 2 marks. What are the importance of a small scale industry? ಸಣ್ಣ ಕೈಗಾರಿಕೆಗಳ ಉಪಯೋಗಗಳು ಏನು ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳುವಂಥದ್ದು. Then you have to mention any 2 of these 4 points. ಈ 4ರಲ್ಲಿ ಯಾವುದಾದ್ರೂ 2 ಪಾಯಿಂಟನ್ನು ಮೆನ್ಷನ್ ಮಾಡಿ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. So with this chapter, second chapter, Indian economy was finished. So in this chapter we learnt meaning of planning and goals of planning, then changes made in agricultural sector, that is land reform, green revolution and subsidies, changes made in industry and trade, then meaning of tariff and quotas, as well as meaning and importance of small scale industries. So if you have any doubt and clarification, you can ask. Then the notes of this chapter will be uploaded very soon.
Thank you.